ನೀವು ಡ್ರೀಮ್ ಒನ್ ಲ್ಯಾಬ್ ಒಳಗೆ ಬಂದಿದ್ದೀರಾ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಬರೀ ಕೇಳಿಸಿಕೊಳ್ಳುವವರಿಗಿಂತ ಲೈಫ್ ನಲ್ಲಿ ಏನನ್ನಾದ್ರೂ ಮಾಡಬೇಕು ಅಂತ ಆಕ್ಷನ್ ತಗೊಳ್ಳೋ ಆ 10% ಜನರ ಗುಂಪಿಗೆ ನೀವು ಸೇರಿದ್ದೀರಾ ಅಂತ ಅರ್ಥ. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಮೊದಲೇ ನಿಯಮ ಮೇಕ್ ಇಟ್ ಆಬ್ವಿಯಸ್ ಅಂದ್ರೆ ಅದನ್ನ ಕಣ್ಣಿಗೆ ಕಾಣುವಂತ ಮಾಡಿ ಅನ್ನೋದನ್ನ ಪೂರ್ತಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಇಲ್ಲಿ ಬಂದಿರೋ ನೀವೆಲ್ಲರೂ ಆಕ್ಷನ್ ತಗೊಂಡಿದ್ದೀರಾ. ಆ ಆಕ್ಷನ್ ಅನ್ನೋದು ನಿಮ್ಮ ಹೊಸ ಐಡೆಂಟಿಟಿಗೆ ನೀವು ಹಾಕಿರೋ ಮೊದಲನೇ ವೋಟ್. ಇವತ್ತು ನಾವು ಆ ವೋಟ್ ಅನ್ನ ಒಂದು ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡೋಣ. ರೆಡಿನಾ? ನಿಮ್ಮ ಹತ್ತಿರ ಒಂದು ನೋಟ್ಬುಕ್ ಹಾಗೆ ಪೆನ್ ಇರ್ಲಿ. ಮೊದಲನೇ ನಿಯಮ ಮೇಕ್ ಇಟ್ ಆಬ್ವಿಯಸ್ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಕಣ್ಣಿಗೆ ಆ ಕೆಲಸ ಮಾಡೋಕೆ ಬೇಕಾದ ಕ್ಯೂ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ನೀವು ಆ ಹ್ಯಾಬಿಟ್ ಫಾಲೋ ಮಾಡೋ ಚಾನ್ಸ್ ಅಷ್ಟು ಜಾಸ್ತಿ ಇರುತ್ತೆ. ಜೇಮ್ಸ್ ಕ್ಲಿಯರ್ ಒಂದು ಮಾತು ಹೇಳ್ತಾರೆ, ನಮ್ಮ ನಡವಳಿಕೆ ಅನ್ನೋದು ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದ ಫಲಿತಾಂಶವೇ ಹೊರತು ಬರೀ ನಮ್ಮ ಇಚ್ಛಾಶಕ್ತಿಯ ಫಲಿತಾಂಶ ಅಲ್ಲ. ನೋಡಿ, ಬಿಹೇವಿಯರಲ್ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಪರಿಸರದಲ್ಲಿರೋ ಸಣ್ಣ ಸಣ್ಣ ಸಂಕೇತಗಳು ನಮ್ಮ ಮಿದುಳಿಗೆ ನಮಗೆ ಗೊತ್ತಿಲ್ಲದಂತೆ ಆಟೋಮೆಟಿಕ್ ಆಗಿ ಸಿಗ್ನಲ್ ಕೊಡ್ತಿರುತ್ತವೆ ಅಂತ. ಸೊ ನಮ್ಮ ರೂಮ್ ಅನ್ನ ಅಥವಾ ಆಫೀಸ್ ಅನ್ನ ಡಿಸೈನ್ ಮಾಡೋದು ಬರೀ ಡೆಕೋರೇಷನ್ಗೆ ಅಲ್ಲ, ಅದೊಂದು ಟ್ಯಾಕ್ಟಿಕಲ್ ಪ್ಲಾನ್. ಎನ್ವಿರಾನ್ಮೆಂಟ್ ಡಿಸೈನ್ ಮಾಡೋ ಮೂಲಕ ಎನ್ವಿರಾನ್ಮೆಂಟ್ ಡಿಸೈನ್ ಮಾಡುವಾಗ 3 ರೂಲ್ಸ್ ನೆನಪಿರ್ಲಿ. ಮೊದಲನೇದು, ನಿಮಗೆ ಬೇಕಾದ ಹವ್ಯಾಸಗಳ ಅಡೆತಡೆಗಳನ್ನ ಕಮ್ಮಿ ಮಾಡಿ. ಎರಡನೇದು, ನಿಮಗೆ ಬೇಡವಾದ ಹವ್ಯಾಸಗಳಿಗೆ ಅಡೆತಡೆಗಳನ್ನ ಜಾಸ್ತಿ ಮಾಡಿ. ಮೂರನೇದು, ಕೆಲಸದ ಸಂಕೇತಗಳನ್ನ ಸ್ಪಷ್ಟವಾಗಿ ಕಾಣುವಂತೆ ಮಾಡಿ. ಈಗ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವರ್ಕ್ಶೀಟ್ ಬಗ್ಗೆ ಹೇಳ್ತೀನಿ. ಅದೇ ಹ್ಯಾಬಿಟ್ ಸ್ಕೋರ್ ಕಾರ್ಡ್. ಇದೊಂದು 2 ಕಾಲಮ್ ಮೆಥಡ್. ಇದರ ಮೂಲಕ ನಿಮ್ಮ ಈಗಿನ ಹವ್ಯಾಸಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಪೇಪರ್ನಲ್ಲಿ ನೀವು ದಿನಾನು ಆಟೋಮೆಟಿಕ್ ಆಗಿ ಮಾಡೋ 20 ಕೆಲಸಗಳನ್ನ ಲಿಸ್ಟ್ ಮಾಡಿ. ಎಕ್ಸಾಂಪಲ್, ಎದ್ದ ತಕ್ಷಣ ಫೋನ್ ಚೆಕ್ ಮಾಡೋದು, ಕಾಫಿ ಕುಡಿಯೋದು, ಬೋರ್ ಆದಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಮಲ್ಗೋ ಮುಂಚೆ ಹಲ್ಲುಜ್ಜೋದು, ಬಸ್ ಅಥವಾ ಮೆಟ್ರೋದಲ್ಲಿ ಸ್ಕ್ರಾಲ್ ಮಾಡೋದು, ಬೆಡ್ ಮೇಲೆ ಮಲಗಿ ಒಂದು ಪೇಜ್ ಓದೋದು. ಈಗ ಪ್ರತಿ ಕೆಲಸದ ಮುಂದೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದು ನನಗೆ ಹೆಲ್ಪ್ಫುಲ್ ಇದೆಯಾ? ಅದಕ್ಕೆ ಉತ್ತರವಾಗಿ ಈ 3 ಪದಗಳಲ್ಲಿ ಒಂದನ್ನ ಬರೀರಿ. ಇಟ್ಕೊಳ್ಳಿ, ಬಿಡಿ ಅಥವಾ ಬದಲಾಯಿಸಿ. ಎದ್ದ ತಕ್ಷಣ ಫೋನ್ ಚೆಕ್ ಮಾಡೋದು ಬಿಡಿ. ಬೆಳಗ್ಗೆ ನೀರು ಕುಡಿಯೋದು ಇಟ್ಕೊಳ್ಳಿ. ಸಂಜೆ 30 ನಿಮಿಷ ಟಿವಿ ನೋಡೋದು ಬದಲಾಯಿಸಿ. ಸ್ಟೆಪ್ 1 ಅಂದ್ರೆ 15 ನಿಮಿಷಗಳ ಟೈಮರ್ ಇಟ್ಕೊಳ್ಳಿ. ಸ್ಟೆಪ್ 2 ಅಂದ್ರೆ ತಕ್ಷಣ 20 ಹ್ಯಾಬಿಟ್ಸ್ ಬರೀರಿ. ಸ್ಟೆಪ್ 3 ಅಂದ್ರೆ ಎಲ್ಲದಕ್ಕೂ ಲೇಬಲ್ ಹಾಕಿ. ಸ್ಟೆಪ್ 4 ಅಂದ್ರೆ ಈ ತಿಂಗಳು ನೀವು ಚೇಂಜ್ ಮಾಡಬೇಕಾಗಿರೋ ಯಾವುದಾದ್ರೂ 3 ಹ್ಯಾಬಿಟ್ಸ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಗೆಳೆಯರೆ, ಅರಿವು ಅನ್ನೋದು ಬದಲಾವಣೆಯ ಮೊದಲ ಮೆಟ್ಲು. ಯಾವಾಗ ನಿಮ್ಮ ದಿನಚರಿಯನ್ನ ನೀವು ಈ ತರ ನೋಡ್ತಿರೋ ಆಗ ಅರಿವಿಲ್ಲದೆ ಮಾಡೋ ಕೆಲಸಗಳ ಮೇಲೆ ನಿಮಗೆ ಕಂಟ್ರೋಲ್ ಸಿಗತ್ತೆ. ನನಗೆ ಒಂದು ದಿನ ಏನನ್ನಿಸ್ತು ಅಂದ್ರೆ, ನಾನು ರಾತ್ರಿ ಬೆಡ್ ಮೇಲೆ ಸುಮ್ಮನೆ 50 ನಿಮಿಷ ಫೋನ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ಸ್ಕೋರ್ ಕಾರ್ಡ್ ಚೆಕ್ ಮಾಡಿದಾಗ ಗೊತ್ತಾಯ್ತು, ಅಲ್ಲಿ ಕ್ಯೂ ಏನಪ್ಪಾ ಅಂದ್ರೆ ಬೆಡ್ ಪಕ್ಕದಲ್ಲೇ ಇರೋ ಫೋನ್. ಸಿಂಪಲ್ ಫಿಕ್ಸ್ ಅಂದ್ರೆ ಫೋನ್ ಅನ್ನ ಡ್ರಾಯರ್ ಒಳಗೆ ಇಟ್ಟೆ. ರಿಸಲ್ಟ್ ಏನಾಯ್ತು ಗೊತ್ತಾ? 10 ದಿನದಲ್ಲಿ ನನ್ನ ಸ್ಕ್ರೀನ್ ಟೈಮ್ 40% ಕಡಿಮೆ ಆಯ್ತು. ಸಣ್ಣ ಬದಲಾವಣೆ, ದೊಡ್ಡ ರಿಸಲ್ಟ್. ಅರಿವು ಬಂದ ಮೇಲೆ ಈಗ ಬರೋದೇ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ಸ್. ಇದೊಂದು ಪ್ರೂವನ್ ಟೆಕ್ನಿಕ್. ನಿಮ್ಮ ಮನಸ್ಸಲ್ಲಿರೋ ಆಸೆಯನ್ನ ಒಂದು ಕೆಲಸವಾಗಿ ಬದಲಾಯಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ಫಾರ್ಮುಲಾ ತುಂಬಾ ಸಿಂಪಲ್. ಯಾವಾಗ ಎಕ್ಸ್ ಆಗುತ್ತೋ ಆಗ ನಾನು ವೈ ಮಾಡ್ತೀನಿ. ಅಂದ್ರೆ ಯಾವಾಗ ನಾನು ಈ ಸಂಕೇತವನ್ನ ನೋಡ್ತೀನೋ ಆಗ ನಾನು ಆ ಕೆಲಸವನ್ನ ಮಾಡ್ತೀನಿ ಮತ್ತು ನಾನು ಅದನ್ನ ಇಷ್ಟು ಸಮಯ ಮಾಡ್ತೀನಿ. ಉದಾಹರಣೆಗೆ, ಬೆಳಗ್ಗೆ ನಾನು ಹಲ್ಲುಜ್ಜಿ ಮುಗಿಸಿದ ತಕ್ಷಣ ನಾನು ನನ್ನ ಜರ್ನಲ್ ನಲ್ಲಿ ಕೇವಲ 2 ನಿಮಿಷ ಒಂದು ವಾಕ್ಯ ಬರಿತೀನಿ. ಅಥವಾ ಸಂಜೆ 7 ಗಂಟೆಗೆ ನಾನು ಕಾಫಿ ಕುಡಿಯೋಕೆ ಕೂತಾಗ ಫೋನ್ ಓಪನ್ ಮಾಡೋಕ್ಕೂ ಮುಂಚೆ ಒಂದು ಪೇಜ್ ಓದ್ತೀನಿ. ಆ ಕೆಲಸವನ್ನ ತುಂಬಾ ಚಿಕ್ಕದಾಗಿ ಇಟ್ಕೊಳ್ಳಿ. ತುಂಬಾ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಬರೆಯೋ ಮೊದಲು 2 ಪುಷಪ್ಸ್ ಮಾಡ್ತೀನಿ ಅಂತ ಬರೀರಿ. ಇದನ್ನ ನೀವು ಈಗಲೇ ಇರೋ ಹ್ಯಾಬಿಟ್ ಜೊತೆಗೆ ಲಿಂಕ್ ಮಾಡಿ. ಇದನ್ನೇ ನಾವು ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ ಕರಿತೀವಿ. ಈ ಮೆಥಡ್ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ ಇದು ನಿಮ್ಮ ತಲೆಯ ಮೇಲಿರೋ ಒತ್ತಡವನ್ನ ಕಮ್ಮಿ ಮಾಡುತ್ತೆ. ಆ ಸಂಕೇತ ಬಂದ ತಕ್ಷಣ ನಿಮ್ಮ ಮೆದುಳಿಗೆ ಏನ್ ಮಾಡಬೇಕು ಎಕ್ಸಾಕ್ಟ್ ಆಗಿ ಗೊತ್ತಿರತ್ತೆ. ನಾನೊಂದು ಸಣ್ಣ ಟ್ರಿಕ್ ಯೂಸ್ ಮಾಡಿದ್ದೆ. ಯಾವಾಗ ಕಾಫಿಗೆ ನೀರು ಕಾಯಿಸೋಕೆ ಇಡ್ತೀನೋ ಆವಾಗ ನಾನು ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ಈ ಸಣ್ಣ ಲಿಂಕ್ ಎಲ್ಲಿಗೆ ಹೋಯ್ತು ಅಂದ್ರೆ ಕೆಲವೇ ವಾರಗಳಲ್ಲಿ ನಾನು ದಿನ 15 ನಿಮಿಷ ಓದೋಕೆ ಶುರು ಮಾಡಿದೆ. ಯಾಕಂದ್ರೆ ಕಾಫಿ ಕುಡಿಯೋದನ್ನ ನಾನಂತೂ ಮರೆಯೋಕೆ ಸಾಧ್ಯನೇ ಇಲ್ಲ.
ನೀವು ಒಂದು ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ ಅನ್ನ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಮುಂದಿನ ಕಮ್ಯುನಿಟಿ ಕಾಲ್ ನಲ್ಲಿ ನಾನು 3 ಬೆಸ್ಟ್ ಪ್ಲಾನ್ ಗಳನ್ನ ಓದ್ತೀನಿ ಅಂತ. ಈಗ ಮಾತಾಡೋ ವಿಷಯ ಹ್ಯಾಬಿಟ್ ಸ್ಟ್ಯಾಕಿಂಗ್. ಇದರ ಫಾರ್ಮುಲಾ ಈಗಾಗಲೇ ಇರೋ ಕೆಲಸದ ಬೆನ್ನಲ್ಲೇ ಹೊಸ ಕೆಲಸವನ್ನ ಸೇರಿಸೋದು. ಇದು ನಮ್ಮ ಇಂಡಿಯಾದಲ್ಲಿ ಅಪ್ಲೈ ಮಾಡೋಕೆ ತುಂಬಾ ಸುಲಭ. ಯಾಕಂದ್ರೆ ನಮ್ಮ ದಿನಚರಿಯಲ್ಲಿ ಮಿಸ್ ಆಗದೆ ನಡೆಯೋ ಎಷ್ಟೋ ಕೆಲಸಗಳಿವೆ. ಆ ಕಾಫಿ ಕುಡಿಯೋದು, ಬಸ್ ಪ್ರಯಾಣ, ಪೂಜೆ ಮಾಡೋದು, ಲಂಚ್ ಬ್ರೇಕ್, ಇವೆಲ್ಲವೂ ನಿಮ್ಮ ಹೊಸ ಹವ್ಯಾಸಗಳಿಗೆ ಒಂದು ಗಟ್ಟಿಯಾದ ಆಧಾರ ಅಥವಾ ಆಂಕರ್ ಆಗಬಲ್ಲದು. ನಮ್ಮ ಲೈಫ್ಗೆ ಹೊಂದಿಕೊಳ್ಳೋ ಕೆಲವು ಹ್ಯಾಬಿಟ್ ಸ್ಟ್ಯಾಕ್ಸ್ ಇಲ್ಲಿವೆ ನೋಡಿ. ಬೆಳಗ್ಗೆ ಅಲಾರಾಮ್ ಆಫ್ ಮಾಡಿದ ತಕ್ಷಣ ನಾನು ಒಂದು ಲೋಟ ನೀರು ಕುಡಿತೀನಿ. ಬೆಳಗ್ಗೆ ಕಾಫಿ ಕುಡಿದು ಮುಗಿಸಿದ ತಕ್ಷಣ ನಾನು 2 ನಿಮಿಷ ಸ್ಟ್ರೆಚಿಂಗ್ ಮಾಡ್ತೀನಿ. ಆಫೀಸ್ ಹತ್ತಿರ ಬೈಕ್ ಪಾರ್ಕ್ ಮಾಡಿದ ತಕ್ಷಣ ಇವತ್ತಿನ 3 ಇಂಪಾರ್ಟೆಂಟ್ ಕೆಲಸಗಳನ್ನ ಲಿಸ್ಟ್ ಮಾಡ್ತೀನಿ. ಮಧ್ಯಾಹ್ನ ಊಟ ಮುಗಿಸಿದ ತಕ್ಷಣ ಯಾರಿಗಾದ್ರೂ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ವಾಕ್ಯ ಬರಿತೀನಿ. ರಾತ್ರಿ ಹಲ್ಲುಜ್ಜಿದ ತಕ್ಷಣ ನಾನು ಪುಸ್ತಕದ ಒಂದು ಪೇಜ್ ಓದ್ತೀನಿ. ಪೂಜೆ ಮುಗಿದ ತಕ್ಷಣ ನಾನು ಯಾವ್ದಾದ್ರು ಹೊಸ ಭಾಷೆಯ ಒಂದು ಪದವನ್ನ ಕಲಿತೀನಿ. ಮೆಟ್ರೋ ಹತ್ತಿ ಸೀಟ್ ಮೇಲೆ ಕೂದ ತಕ್ಷಣ 5 ನಿಮಿಷ ಒಳ್ಳೆ ಪಾಡ್ಕಾಸ್ಟ್ ಕೇಳ್ತೀನಿ. ಮಲಗೋಕೆ ಲೈಟ್ ಆಫ್ ಮಾಡಿದ ತಕ್ಷಣ 1 ನಿಮಿಷ ದೀರ್ಘವಾಗಿ ಉಸಿರಾಡ್ತೀನಿ. ಹ್ಯಾಬಿಟ್ ಸ್ಟ್ಯಾಕಿಂಗ್ ನಮ್ಮ ಮೆದುಳಿನಲ್ಲಿರೋ ನ್ಯೂರಲ್ ಕ್ಯೂಸ್ ಬಳಸುತ್ತವೆ. ಹೊಸದಾಗಿ ಏನೋ ಶುರು ಮಾಡೋ ಬದಲು ಆಲ್ರೆಡಿ ಇರೋ ಮೊಮೆಂಟಮ್ ಅನ್ನ ಬಳಸಿಕೊಳ್ಳೋದು ತುಂಬಾ ಈಸಿ. ನಿಮ್ಮ ದಿನದ 3 ಮೇನ್ ಆಂಕರ್ಗಳನ್ನ ಗುರುತಿಸಿ. ಕಾಫಿ, ಪ್ರಯಾಣ, ಹಲ್ಲುಜ್ಜೋದು ಎಕ್ಸೆಟ್ರಾ. ಇವುಗಳ ಜೊತೆ ಒಂದೊಂದು ಸ್ಟ್ಯಾಕ್ ಅನ್ನ ರೆಡಿ ಮಾಡಿ. ಒಬ್ಬ ಸ್ಟೂಡೆಂಟ್ ಈ ತರ ಸ್ಟ್ಯಾಕ್ ಯೂಸ್ ಮಾಡಿದ್ದ. ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಅಸೈನ್ಮೆಂಟ್ ಬಗ್ಗೆ ಬರೀ 2 ವಾಕ್ಯ ಬರಿತೀನಿ. ಗಂಟೆಗಟ್ಟಲೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ದ ಹುಡುಗ ಈಗ ದಿನಾಲೂ ಕೆಲಸ ಮುಗಿಸ್ತಿದ್ದಾನೆ. ಬೆಂಗಳೂರಿನ ಒಬ್ಬ ವರ್ಕಿಂಗ್ ಮಾಮ್ ಅಡಿಗೆ ಮುಗಿಸಿದ ತಕ್ಷಣ 5 ನಿಮಿಷ ಮಕ್ಕಳ ಹೋಮ್ವರ್ಕ್ ಪ್ಲಾನ್ ಮಾಡ್ತೀನಿ ಅಂತ ಸ್ಟ್ಯಾಕ್ ಮಾಡಿದ್ರು. ಇದು ಸಂಜೆ ಆಗೋ ಟೆನ್ಷನ್ ಪೂರ್ತಿ ಕಮ್ಮಿ ಮಾಡ್ತು. ಎನ್ವಿರಾನ್ಮೆಂಟ್ ಡಿಸೈನ್ ಬ್ಲೂ ಪ್ರಿಂಟ್ ಯಾವ ತರ ಇರಬೇಕು ಅನ್ನೋದನ್ನ ನೋಡೋಣ. ಈಗ ನಾವು ನಮ್ಮ ಪರಿಸರವನ್ನ ಡಿಸೈನ್ ಮಾಡೋಣ. ಫಿಸಿಕಲ್ ಪಾಯಿಂಟ್ ಅಂದ್ರೆ ನಿಮಗೆ ಬೇಕಾದ ಹವ್ಯಾಸದ ಸಂಕೇತಗಳನ್ನ ಕಣ್ಣಿಗೆ ಕಾಣೋ ತರ ಇಡಿ. ಪುಸ್ತಕವನ್ನ ಟೇಬಲ್ ಮೇಲಿಡಿ. ಜಿಮ್ ಬಟ್ಟೆಗಳನ್ನ ರಾತ್ರಿ ಎದುರಿಗೆ ಇಟ್ಕೊಳ್ಳಿ. ಬೇಡವಾದ ಹವ್ಯಾಸಗಳನ್ನ ಕಣ್ಣಿನಿಂದ ದೂರ ಮಾಡಿ. ಅಂದ್ರೆ ಟಿವಿ ರಿಮೋಟ್ ಅನ್ನ ಕಪಾಟ್ನಲ್ಲಿ ಇಟ್ಬಿಡಿ. ಡಿಜಿಟಲ್ ಪಾಯಿಂಟ್ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋ ನೋಟಿಫಿಕೇಶನ್ ಗಳನ್ನ ಆಫ್ ಮಾಡಿ. ಅಡಿಕ್ಟಿವ್ ಆಗಿರೋ ಆಪ್ ಗಳನ್ನ ಹೋಮ್ ಸ್ಕ್ರೀನ್ ನಿಂದ ತೆಗೆದು ಹಾಕ್ಬಿಡಿ. ಸೋಷಿಯಲ್ ಪಾಯಿಂಟ್ ಅಂದ್ರೆ ನಿಮ್ಮ ಗುರಿಗಳನ್ನ ಒಬ್ಬ ನಂಬಿಕಸ್ಥ ಫ್ರೆಂಡ್ಗೆ ತಿಳಿಸಿ. ಆಗ ನಿಮಗೆ ಒಂದು ಜವಾಬ್ದಾರಿ ಇರುತ್ತೆ. ಟೈಮ್ ಬ್ಲಾಕಿಂಗ್. ಹವ್ಯಾಸಕ್ಕೆ ಅಂತ ಒಂದು ನಿರ್ದಿಷ್ಟ ಸಮಯವನ್ನ ಫಿಕ್ಸ್ ಮಾಡಿ. ಇವತ್ತು ರಾತ್ರಿ ಒಂದು ಕೆಲಸ ಮಾಡಿ. ಒಂದು ಬ್ಯಾಡ್ ಕ್ಯೂ ಅನ್ನ ಚೇಂಜ್ ಮಾಡಿ ಮತ್ತು ಒಂದು ಗುಡ್ ಕ್ಯೂ ಅನ್ನ ಕ್ರಿಯೇಟ್ ಮಾಡಿ. ನಾಳೆ ಬೆಳಗ್ಗೆ ನೋಡಿ ಏನಾಗತ್ತೆ ಅಂತ. ನೋಡಿ, ಎನ್ವಿರಾನ್ಮೆಂಟ್ ಡಿಸೈನ್ ಮಾಡೋದು ಅಂದ್ರೆ ಅದು ಬರೀ ಇಚ್ಛಾಶಕ್ತಿಯ ಆಟ ಅಲ್ಲ. ಅದು ನಮ್ಮ ಡಿಫಾಲ್ಟ್ ಬಿಹೇವಿಯರ್ ಚೇಂಜ್ ಮಾಡೋದು. ಪರಿಸರವೇ ನಮ್ಮನ್ನ ಸರಿಯಾದ ಕೆಲಸದ ಕಡೆಗೆ ನೂಕುವಂತೆ ಮಾಡೋದು ಇದರ ಉದ್ದೇಶ. ನನ್ನ ಸ್ಟುಡಿಯೋದಲ್ಲಿ ನಾನು 2 ಮೈಕ್ರೋ ಹ್ಯಾಬಿಟ್ ಸ್ಟೇಷನ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ 2 ನಿಮಿಷ ವಾರ್ಮ್ ಅಪ್ ಮಾಡೋಕೆ ಮ್ಯಾಟ್ ಇದೆ. ಇನ್ನೊಂದು ಕಡೆ ಮೈಕ್ ಪಕ್ಕದಲ್ಲೇ ಒಂದು ರೀಡಿಂಗ್ ಶೆಲ್ ಇದೆ. ನಾನು ಯಾವಾಗ ಬ್ರೇಕ್ ತಗೊಳ್ತೀನೋ ಈ ಕ್ಯೂಗಳು ನನ್ನನ್ನ ಆ ಕೆಲಸ ಮಾಡೋಕೆ ಪ್ರೇರೇಪಣೆ ಮಾಡುತ್ತೆ. ನೋಡಿ, ಯಾವುದನ್ನ ನಾವು ಟ್ರ್ಯಾಕ್ ಮಾಡ್ತೀವೋ ಅದು ಇಂಪ್ರೂವ್ ಆಗತ್ತೆ. ಅದಕ್ಕೆ ನಿಮ್ಮ ಪ್ರೋಗ್ರೆಸ್ ಅನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡೋದು ತುಂಬಾನೇ ಮುಖ್ಯ. ಪೇಪರ್ ಕ್ಯಾಲೆಂಡರ್ ಮೇಲೆ ದಿನ ಒಂದು ಟಿಕ್ ಮಾರ್ಕ್ ಹಾಕಿ ಅಥವಾ ಸಣ್ಣದೊಂದು ಹ್ಯಾಬಿಟ್ ಟ್ರ್ಯಾಕರ್ ಆಪ್ ಯೂಸ್ ಮಾಡಿ. ಯಾವುದೇ ಕೆಲಸ ಮಾಡಿದ ಮೇಲೆ ಸಿಗೋ ಆ ಒಂದು ಸಣ್ಣ ಟಿಕ್ ಮಾರ್ಕ್ ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಒಂದು ರಿವಾರ್ಡ್ ಸಿಕ್ಕ ಹಾಗೆ. ಅದೇ ನಿಮ್ಮನ್ನ ಮರುದಿನವೂ ಆ ಕೆಲಸ ಮಾಡೋಕೆ ಎನ್ಕರೇಜ್ ಮಾಡುತ್ತೆ. ಡೆಲ್ಲಿ ಒಬ್ಬ ಸ್ಟೂಡೆಂಟ್ ಸ್ಕೋರ್ ಕಾರ್ಡ್ ಯೂಸ್ ಮಾಡಿದಾಗ ಮಲಗೋ ಮುಂಚೆ ಫೋನ್ ನೋಡೋದು ಅವನ ಮೇನ್ ಪ್ರಾಬ್ಲಮ್ ಅಂತ ತಿಳಿತು. ಅವನು ಬೆಡ್ ಲ್ಯಾಂಪ್ ಆಫ್ ಮಾಡಿದ ತಕ್ಷಣ 5 ನಿಮಿಷ ಸಾಲ್ವ್ಡ್ ಎಕ್ಸಾಂಪಲ್ ಅನ್ನ ನೋಡ್ತೀನಿ ಅಂತ ಪ್ಲಾನ್ ಮಾಡ್ದ. 4 ವಾರಗಳಲ್ಲಿ ಅವನ ಆಂಗ್ಸೈಟಿ ಕಮ್ಮಿ ಆಯಿತು. ಪುಣೆಯ ಒಬ್ಬ ಆಫೀಸ್ ಎಂಪ್ಲಾಯಿ ಕೆಲಸದ ಮಧ್ಯೆ ಅನ್ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋ ಬದಲು ಕಾಫಿ ಕುಡಿದ ಮೇಲೆ 3 ನಿಮಿಷ ಆಫೀಸ್ ಸುತ್ತ ವಾಕ್ ಮಾಡ್ತೀನಿ ಅಂತ ಸ್ಟ್ಯಾಕ್ ಮಾಡ್ದ. ಜೊತೆಗೆ ಜಂಕ್ ಫುಡ್ ಅನ್ನ ಕಪಾಟಿನ ಒಳಗೆ ಇಟ್ಟಿದ್ದಕ್ಕೆ ಅವನ ಹ್ಯಾಬಿಟ್ 60% ಕಮ್ಮಿ ಆಯಿತು. ಈಗ ನಿಮ್ಮ ಫೈನಲ್ ಪ್ಲಾನ್. ಡೇ 0 ಅಂದ್ರೆ ಇವತ್ತು ರಾತ್ರಿ ಹ್ಯಾಬಿಟ್ ಸ್ಕೋರ್ ಕಾರ್ಡ್ ಫಿಲ್ ಮಾಡಿ. ಒಂದು ಹ್ಯಾಬಿಟ್ ಸೆಲೆಕ್ಟ್ ಮಾಡಿ. ಡೇ 1 ಅಂದ್ರೆ ಅದಕ್ಕೆ ಒಂದು ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ ಅನ್ನ ಬರೀರಿ. ಹಾಗೆ ಸಂಕೇತಗಳನ್ನ ಸರಿಯಾದ ಜಾಗದಲ್ಲಿ ಇಡಿ. ಡೇ 2 to 7 ಅಂದ್ರೆ ದಿನಾಲು ಟ್ರ್ಯಾಕ್ ಮಾಡಿ. 7ನೇ ದಿನ ನಿಮ್ಮ ರಿಸಲ್ಟ್ ಅನ್ನ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ. ಇವತ್ತಿನ 3 ಇಂಪಾರ್ಟೆಂಟ್ ವಿಷಯಗಳು ಯಾವುದು? ಮೊದಲನೇದು, ಅದನ್ನ ಕಣ್ಣಿಗೆ ಕಾಣೋ ತರ ಮಾಡಿ. ಎನ್ವಿರಾನ್ಮೆಂಟ್ ಡಿಸೈನ್ ಗೆಲ್ಲುತ್ತೆ.
ಎರಡನೇದು ಹ್ಯಾಬಿಟ್ ಸ್ಕೋರ್ ಕಾರ್ಡ್ ಯೂಸ್ ಮಾಡಿ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಮೂರನೇದು ಹ್ಯಾಬಿಟ್ ಸ್ಟ್ಯಾಕಿಂಗ್ ಮೂಲಕ ಹೊಸ ಕೆಲಸವನ್ನ ಹಳೆ ಕೆಲಸದ ಜೊತೆ ಲಿಂಕ್ ಮಾಡಿ. ನಾನು ನಿಮ್ಮ ಡ್ರೀಮ್ ಒನ್ ಲ್ಯಾಬ್ ನಿಂದ ಎಪಿಸೋಡ್ 4ರಲ್ಲಿ ನಾವು ಎರಡನೆಯ ಹಾಗೂ ಮೂರನೆಯ ನಿಯಮಗಳ ಬಗ್ಗೆ ಮಾತಾಡೋಣ. ಮೇಕ್ ಇಟ್ ಅಟ್ರಾಕ್ಟಿವ್ ಹಾಗೆ ಮೇಕ್ ಇಟ್ ಈಸಿಯ ಬಗ್ಗೆ. ಅಲ್ಲಿಯವರೆಗೆ ಸಣ್ಣ ಸಣ್ಣ ಓಟ್ಸ್ ಹಾಕ್ತಾ ಇರಿ. ಡ್ರೀಮ್ ಒನ್ ಲ್ಯಾಬ್ ಎಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಕನಸುಗಳು ನನಸಾಗುತ್ತೆಯೋ ಅಲ್ಲಿ. ಸಿಗೋಣ ಮುಂದಿನ ಎಕ್ಸ್ಪೆರಿಮೆಂಟ್ ಅಲ್ಲಿ. ಪ್ರತಿಯೊಂದು ಹ್ಯಾಬಿಟ್ ನಿಮ್ಮ ಲೈಫ್ ಬದಲಾಯಿಸೋ ಪವರ್ ಹೊಂದಿದೆ. ಆಕ್ಷನ್ ತಗೊಳ್ಳಿ, ರಿಸಲ್ಟ್ಸ್ ನೋಡಿ. ಗುಡ್ ಲಕ್. ಮತ್ತೆ ಸಿಗೋಣ. ನಾನು ಹೋಗಿ ಬರ್ತೀನಿ. ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ.